ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿದೆ. ಅದರಲ್ಲೂ ಕೂಡ ಈ ಹಾಸನ, ಶಿವಮೊಗ್ಗ ಮತ್ತು ಕರಾವಳಿ ಭಾಗದಲ್ಲಿ ವರುಣ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಇದೆಯಲ್ಲ, ಸಾಲು ಸಾಲು ಸಮಸ್ಯೆಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಹಾಸನದಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರೆದಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಗುಡ್ಡ ಕುಸಿತವಾಗಿದೆ. ಸಕಲೇಶಪುರ ತಾಲೂಕಿನ ಮಾರನಹಳ್ಳಿಯ ಬಳಿ ಘಟನೆ ನಡೆದಿರುವಂತಹದ್ದು. ಶಿರಾಡಿ ಘಾಟ್ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಚಾರ್ಮಡಿ ಘಾಟ್ನಲ್ಲಿ ಮಂಗಳೂರಿಗೆ ಸಂಚರಿಸುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಆರ್ಲೆ ಮಾರ್ಗವಾಗಿ ಬೆಂಗಳೂರು ಕಡೆ ಸಂಚಾರ ಮಾಡುವಂತೆ ಸೂಚನೆಯನ್ನು ಕೊಡಲಾಗಿದೆ. ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ತೆರಳುವಂತಹ ವಾಹನಗಳು ಬದಲಿ ಮಾರ್ಗದಲ್ಲಿ ಹೋಗಬೇಕು ಅನ್ನುವಂತಹ ಸೂಚನೆ. ಯಾಕೆಂದ್ರೆ ಹಾಸನದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪದೇ ಪದೇ ಗುಡ್ಡ ಕುಸಿತವಾಗಿದೆ. ಅದರ ಪರಿಣಾಮ ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ವಾಹನ ಸವಾರರು ಜೀವವನ್ನ ಅಂಗೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ. ಗುಡ್ಡ ಕುಸಿತ ಯಾವ ಪ್ರಮಾಣದಲ್ಲಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪ್ರತಿ ಬಾರಿ ಮಳೆಗಾಲದಲ್ಲಿ ಚಾರ್ಮಡಿ ಘಾಟ್ನಲ್ಲಿ ಈ ಪರಿಸ್ಥಿತಿ ಇದ್ದಿದ್ದೆ. ಈಗ ಮತ್ತೆ ಮಳೆಗಾಲ ಆರಂಭ ಆಗಿದೆ. ಸತತವಾಗಿ ಮಳೆ ಸುರಿತಾ ಇದೆ. ಅದರ ಪರಿಣಾಮ ಮತ್ತೆ ಗುಡ್ಡ ಕುಸಿತವಾಗ್ತಾ ಇದೆ. ಕಲ್ಲು ಬಂಡೆಗಳ ಸಮೇತ ಕೆಸರು ಮಿಶ್ರಿತ ನೀರು ರಸ್ತೆಗೆ ಬಂದು ನಿಲ್ತಾ ಇದೆ. ಅದನ್ನ ತೆರವುಗೊಳಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಯಾಕೆಂದ್ರೆ ಶಿರಾಡಿ ಘಾಟ್ ಅಂದ್ರೆ ಬೆಟ್ಟದ ನಡುವೆನೆ ರಸ್ತೆ ಹಾದು ಹೋಗಿರುವಂತಹದ್ದು. ಈ ಬೆಟ್ಟವನ್ನ ರಸ್ತೆ ಅಗಲೀಕರಣಕ್ಕಾಗಿ ಕೊರೆಯುವಂತಹ ಕೆಲಸ ಆಗಿದೆ. 90 ಡಿಗ್ರಿಲಿ ನಿಲ್ಲಿಸುವಂತಹ ಕೆಲಸ ಆಗಿದೆ. ಹಾಗಾಗಿ ಮಣ್ಣು ಮಳೆ ಬರ್ತಾ ಇದ್ದ ಹಾಗೆ ಸಡಿಲವಾಗ್ತಾ ಇದೆ. ಏಕಾಏಕಿಯಾಗಿ ರಸ್ತೆಗೆ ಬಂದು ಜರಿದು ಬೀಳ್ತಾ ಇದೆ. ಅದರ ಪರಿಣಾಮವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಶಿಧರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಹಾಸನದ ಭಾಗದಲ್ಲಿ ಮುಂಗಾರು ಜೋರಾಗ್ತಾ ಇದೆ. ಅದರ ಪರಿಣಾಮ ಶಿರಾಡಿ ಘಾಟ್ನಲ್ಲಿ ಪದೇ ಪದೇ ಭೂಕುಸಿತವಾಗ್ತಾ ಇದೆ. ಸೊ ಈಗ ಅಲ್ಲಿ ಓಡಾಡೋರ್ಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅಂತ ಹೇಳಿ? ಪ್ರೇಮ್ಕುಮಾರ್, ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆಯಲ್ಲಿ ತಡರಾತ್ರಿ ಮಾರನಹಳ್ಳಿ ಗ್ರಾಮದ ಬಳಿ ಗುಡ್ಡ ಕುಸಿತವಾಗಿರ್ತಕ್ಕಂಥದ್ದು. ಗುಡ್ಡದ ಜೊತೆಗೆ ಬಂಡೆ ಕಲ್ಲುಗಳು, ಮರಗಳು ಸಹ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದರಿಂದ ಇಡೀ ರಾತ್ರಿ ಟ್ರಾಫಿಕ್ ಜಾಮ್ ಉಂಟಾಗಿ ಟ್ರಾಫಿಕ್ ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಆದ್ರಿಂದ ಜಿಲ್ಲಾಧಿಕಾರಿಗಳು ಈಗ ಬದಲಿ ಮಾರ್ಗದಲ್ಲಿ ಸಂಚಾರ ಮಾಡಲು ಒಂದು ಆದೇಶವನ್ನ ಹೊರಡಿಸಿದರೆ ಮಂಗಳೂರಿಗೆ ತೆರಳತಕ್ಕಂತಹ ವಾಹನಗಳು ಬೇಲೂರು ಮೂಲಕ ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ತೆರಳಲು ಅವರು ಈಗ ಆದೇಶನ ಮಾಡಿದ್ದಾರೆ. ಅದೇ ರೀತಿ ಮಂಗಳೂರು ಕಡೆಯಿಂದ ಬರತಕ್ಕಂಥ ವಾಹನಗಳು ಕೊಡಗಿನ ಸಂಪಾಜೆ ಮೂಲಕ ಸಂಚರಿಸಲು ಸೂಚನೆ ನೀಡಿದೆ. ಈಗಾಗಲೇ ಗುಡ್ಡ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಲಾಗಿದೆ. ಆದ್ರೆ ಪದೇ ಪದೇ ಮಳೆ ಬರ್ತಾ ಇರೋದ್ರಿಂದ ಗುಡ್ಡ ತೆರವು ಸಹ ಅಡಚಣೆ ಉಂಟಾಗ್ತಿದೆ. ಅಲ್ಲದೆ ಶಿರಾಡಿ ಘಾಟ್ ರಸ್ತೆ ಮಾರನಹಳ್ಳಿ ಸಮೀಪದಲ್ಲೇ ಹೆಗ್ಗದ್ದೆ, ಕಪ್ಪಳ್ಳಿ ಸೇರಿದಂತೆ ಹಲವು ಕಡೆ ಭೂಕುಸಿತವಾಗ್ತಾ ಇರೋದ್ರಿಂದ ವಾಹನ ಸಂಚಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಅಡ್ಡಿ ಉಂಟಾಗ್ತಿದೆ. ಆದ್ರಿಂದ ಅಲ್ಲೇ ಕೆಲವು ಕ್ರೇನ್ ಇರ್ಬೋದು, JCB ಇರುವುದು ಅಂತ ವಾಹನಗಳನ್ನ ನಿಲ್ಲಿಸಿ ತಕ್ಷಣವಾದ ತೆರವು ಮಾಡುವಂತ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.